ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ವಿತ್ ಸುಶ್ ಅನ್ನೋ ಕುಕಿಂಗ್ ಚಾನಲ್ನ ನೀವು ನೋಡ್ತಾ ಇದ್ದರೆ ಇಷ್ಟಪಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಒಂದೊಳ್ಳೆ ಚೆನ್ನ ಮಸಾಲ 5 ನಿಮಿಷದಿಂದ 10 ನಿಮಿಷದೊಳಗಡೆ ಹೇಗೆ ಮಾಡ್ಬೋದಪ್ಪ ಕಡಲೆಕಾಳು ನೆನೆಸಿಟ್ರೆ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನೆನೆಸಿದ ಕಡಲೆಕಾಳನ್ನ ನಾನು ಬೇಯಿಸೋಕೆ ಇಟ್ಕೊಂಡೆ. ಕುಕ್ಕರಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿಬಿಟ್ಟು ಅದ್ರ ಜೊತೆಗೆ ಬೇಯಿಸ್ಬಿಟ್ಟು, ಇವಾಗ ನಾನು ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಜೊತೆಗೆ ಏನದು ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ 4-5 ಎಸಳು ಬೆಳ್ಳುಳ್ಳಿ, ಇವಿಷ್ಟನ್ನು ನಾನು ಏನು ಮಾಡ್ತಾಯಿದ್ದೀನಿ, ನೀರಲ್ಲಿ ಸ್ವಲ್ಪ ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಪದಾರ್ಥಗಳನ್ನ ನಾನು ಏನು ಮಾಡಿದೆ, ಮಿಕ್ಸಿ ಜಾರ್ಗಳಲ್ಲಿ ಏಲಕ್ಕಿ, ಚಕ್ಕೆ, ಸ್ವಲ್ಪ ಕಾಳು ಮೆಣಸು ಮತ್ತು ಒಂದೇ ಒಂದು ಬಾದಾಮಿ ಪೀಸ್ನ ಹಾಕಿಬಿಟ್ಟು ರುಬ್ಕೊಂಡೆ. ಈ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ನಾನು ಎಣ್ಣೆ ಜೊತೆಗೆ ಬೆಣ್ಣೆನ ಮಿಕ್ಸ್ ಮಾಡಿ ಸ್ವಲ್ಪ ಕಾದ್ಮೇಲೆ ಅದರ ಘಮ ಬರೋ ತನಕ ಸ್ವಲ್ಪ ಕಾದ್ಬಿಟ್ಟು ಅದಕ್ಕೆ ನಾವು 4 ಥರ ಪೌಡ್ರನ್ನ ಮಿಕ್ಸ್ ಮಾಡಿದೆ. ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿನ ಮಿಕ್ಸ್ ಮಾಡಿಬಿಟ್ಟು ನಾನು ಎಣ್ಣೆ ಜೊತೆಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನೀವು ಬೇಕಿದ್ದರೆ ಹಾಕ್ಕೋಬೋದು. ಹಾಕ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಸ್ವಲ್ಪ ಕೈ ಆಡಿಬಿಟ್ಟು ರುಬ್ಬಿರ್ತಕ್ಕಂತಹ ಮಸಾಲೆನ ನೀವೇನು ಮಾಡಬೇಕು, ಅದರೊಳಗಡೆ ಮತ್ತು ಎಣ್ಣೆ ಒಳಗಡೆ ಹಾಕಬೇಕು. ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಎಣ್ಣೆ ವಿತ್ ಬೆಣ್ಣೆ ಜೊತೆ ಒಂದು ಸ್ಮಾಲ್ ಚೆನ್ನ ಮಸಾಲ ಜೊತೆ ಸ್ಮಾಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈಗೇನು ಮಾಡಿದೆ, ಬೇಯಿಸಿರ್ತಕ್ಕಂತಹ ನೀರು ಎಣ್ಣೆ ಚೆನ್ನಾಗಿ ಎಣ್ಣೆ ಒಳಗಡೆ ಮಸಾಲೆ ಪದಾರ್ಥಗಳನ್ನೆಲ್ಲ ಬಿಟ್ಕೊಂಡು ಆದಮೇಲೆ ನಾನು ಆ ಬೇಯಿಸಿರ್ತಕ್ಕಂತಹ ಕಡಲೆನ ನಾನು ಅದಕ್ಕೆ ಕಡಲೆಕಾಳನ್ನ ನಾನು ಹಾಕಿದೆ. ಹಾಕ್ಬಿಟ್ಟು ಒಂದು 5-10 ನಿಮಿಷ ನಿಮಗೆ ಸ್ವಲ್ಪ ನೀರು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ಬೇಕಾದ್ರೆ ಒಂಚೂರು ಸ್ವಲ್ಪ ಖಾರದ ಪುಡಿ, ಒಂಚೂರು ಬೆಲ್ಲ ಹಾಕಿ, ಯಾಕಂದರೆ ಹುಳಿ ಅಂಶ ಇದ್ದರೆ ಅದು ಹೀರ್ಕೊಳ್ಳುತ್ತೆ. ಸೊ ಹೀಗೆ ನಾನು ತಯಾರಿಸಿರ್ತಕ್ಕಂತಹ ಒಂದು ಚೆನ್ನ ಮಸಾಲ 10-15 ನಿಮಿಷದಲ್ಲಿ ಕಾಳು ನೆನೆಸಿಟ್ರೆ ಮಸಾಲ ಪದಾರ್ಥಗಳನ್ನ ಯೂಸ್ ಮಾಡ್ದಲ್ಲೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ಮಾಲ್ ರೆಸಿಪಿ. ಸಪೋರ್ಟ್ ಮಾಡಿ ಮತ್ತು ನನ್ನ ಕುಕಿಂಗ್ ಚಾನಲ್ನ ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ.